ಸ್ನೇಹಿತರೆ ನಮಸ್ಕಾರ. ಅಲಾವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಹಿಂದೆ ಪುಲಿಗೆರೆ, ತದನಂತರ ಲಕ್ಷ್ಮೇಶ್ವರ ಎಂಬ ಹೆಸರು ಚಿರಪರಿಚಿತವಾಗಲು ನಮ್ಮ ಮಹಾಮಹಿಮ ದೂದನಾನ ಅವರೇ ಕಾರಣ. ಯಾಕಂದರೆ ಪವಾಡ ಪ್ರೌಢಮೆಗೆ ಪರಿಶುದ್ಧ ಜೀವನ ನಡೆಸಲು ಅವರ ದರ್ಶನ ಭಾಗ್ಯ ಪಡೆಯಲು ಅಲ್ಲಿ ನೆರೆದು ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತಕ್ಕಂತೆ ಇರುದೇಹನು ಆ ಮಹಾಮಹಿಮ ದೂದನಾನ. ಅವರೆಲ್ಲರಿಗೂ ಮಹಾಮಹಿಮನಾಗಿ, ಬಾಳಿನ ಜ್ಯೋತಿಯಾಗಿ, ನಾಡಿನ ಸಮಸ್ತ ಭಕ್ತ ಕೋಟಿಗೂ ಚಿರಪರಿಚಿತನ ಲಕ್ಷ್ಮೇಶ್ವರವೆಂದರೆ ದೂದ್ ಪೀರಾಮ್ ದರ್ಗಾ. ದೂದ್ ಪೀರಾಮ್ ಅಂದರೆ ಅದುವೇ ಲಕ್ಷ್ಮೇಶ್ವರವೆಂಬ ವಾಕ್ಯ ಈಗಲೂ ಅಜರಾಮರವಾಗಿದೆ. ನಿತ್ಯವೂ ಬರುವ ನಾಡಿನ ಮೂಲೆ ಮೂಲೆಯಿಂದ ತಮ್ಮ ಆಸೆ, ಆಕಾಂಕ್ಷ, ಕಷ್ಟ, ಕಾರ್ಪಣ್ಯ, ಸುಖ, ದುಃಖ, ಬಾಳಿನ ಸುಗಮ ದಾರಿ, ಭಕ್ತಿಯಿಂದ ಮುಕ್ತಿ ದೊರಕುವವರೆಗೆ ಅಜ್ಜನ ಗದ್ದುಗೆಯಲ್ಲಿ ಮುಗಿಲು ಮುಟ್ಟುವ ಹಾಗೆ ದೂದನಾನ, ನಾನಾಜಿ ನನ್ನನ್ನು ಕ್ಷಮಿಸು, ಕೃಪೆ ಮಾಡು, ನನ್ನ ಮೈ ಒಳಗೆ ಅಂಟಿಕೊಂಡು ಹಳೇ ಜಿಡ್ಡುಗಟ್ಟಿದ ಗೂಡನ್ನ ಸ್ವಚ್ಛಗೊಳಿಸುತ್ತಂದೆ ಭಕ್ತಿ ಭಾವದಿ ನಡೆದು ಬರುತ್ತಿರನು. ಶಕ್ತಿ ಕೊಡುತ್ತಂದೆ ಹೇ ಅಜ್ಜ ಎನ್ನುವ ಭಕ್ತ ಕೋಟಿಯಲ್ಲಿ ನಾನು ಒಬ್ಬ. ಈಗಲೇ ಹೇಳಿದಂತೆ ಪವಾಡಗಳಲ್ಲಿ ನನ್ನ ಸ್ವಂತ ಅನುಭವ ಇಲ್ಲಿ ವಿವರಿಸುವೆ. ಅಂದು ರವಿವಾರ ಮಧ್ಯರಾತ್ರಿಯ ಸಮಯ ಸಿಗ್ಲಿಯಿಂದ ಲಕ್ಷ್ಮೇಶ್ವರಕ್ಕೆ ನಡೆದುಕೊಂಡೇ ಬರುತ್ತಿದ್ದೆ. ಜೊತೆಗೆ ಯಾರೂ ಇರಲಿಲ್ಲ. ಏನು ಅಜ್ಜನ ಕೃಪಾ ಆಶೀರ್ವಾದ ನಿಜಕ್ಕೂ ಇಲ್ಲಿ ಪರೀಕ್ಷೆಗೆ ನಿದರ್ಶನವಾಯಿತು. ಮಧ್ಯರಾತ್ರಿ ಎಂದಾಗ ಕೇಳುವುದೆಂತೂ ಕರ್ಕಶನಾದ ಪಕ್ಷಿಗಳ ಕಠೋರ ಧ್ವನಿ, ಆಗೊಮ್ಮೆ ಈಗೊಮ್ಮೆ ಸುಳಿದಾಡುವ ಗಾಳಿ. ಅಂತೂ ಕನಕಾಪುರ ದೇವಿ ಗುಡಿ ಸಮೀಪ ಬಂದಾಗ ದೊಡ್ಡದೊಂದು ಬಂಡೆಕಲ್ಲು ರಸ್ತೆ ಬದಿ ನಿಂತು ದಾರಿಲ್ಲದಂತೆ ತೋರುತ್ತಿತ್ತು. ಅರೆ, ಇಲ್ಲಿ ತನಕ ಇದ್ದ ರಸ್ತೆ ಕೂಡಲೇ ಬಂಡೆಗಲ್ಲು ರೂಪ ತಾಳಿದ್ದು ಹೇಗೆ? ನಾನೆಲ್ಲಿ ಹೋಗಲಿ? ಊರ ತಲುಪುವ ಬಗ್ಗೆ ಹೇಗೆ ಚಿಂತಿಸುತ್ತಾ ಅಲ್ಲೇ ಕುಳಿತು ಬಿಟ್ಟೆ. ಸುತ್ತಲೂ ಮೈ ಮೇಲೆ ಗಾಢಾಂಧಕರವಾಗಿ ಬಿದ್ದಂಥ ಕಣ್ಣುಗಳು ಕಾಣದಂತೆ ಭಾಸವಾಯಿತು. ಕೂಡಲೇ ಜ್ಞಾಪಕ, ಇದು ದೆವ್ವ. ಅದರ ಪ್ರಬಲ ಶಕ್ತಿಗೆ ನಾನು ಸಿಕ್ಕು ಈ ರೀತಿ ಆಗುತ್ತಿದ್ದೇನೆ. ಹೇ ನಾನಾ ದೂದ್ ಪೀರಾಮ್, ಅಜ್ಜ ನೀನೇ ಕಾಪಾಡು ತಂದೆ, ನಿನ್ನ ಹೊರತು ಇಲ್ಲಿ ಯಾರೂ ಇಲ್ಲ ಅಜ್ಜ ಅಂತ ಪ್ರಾರ್ಥನೆ ಮಾಡಿಕೊಂಡೆ. ಹೇ ಭಗವಂತ ದೂದ್ ಪೀರಾಮ್ ಎಂದು ಕೂಗಿದೆ. ಕೂಡಲೇ ಗಾಳಿ ಶಬ್ದದಂತೆ ಬಂದು ಬಂಡೆಗಲ್ಲು ಇಲ್ಲದಂತೆ ಮಾಡಿ ಈ ರಸ್ತೆ ಸುಗಮವಾಗಿ ಕಾಣಹತ್ತಿತು. ಆಶ್ಚರ್ಯಕರ ರೀತಿಯಲ್ಲಿ ಎಲ್ಲವೂ ಮಠಾಮಾಯವಾಯಿತು. ಅಲ್ಲಿ ಸಾಕ್ಷಾತ್ ದೂದ್ ಪೀರಾಮ್ ಬಾರದಿದ್ದರೆ ಈ ದಿನ ಭೂಮಿ ಮೇಲೆ ನಾನು ಬದುಕಿರುತ್ತಿರಲಿಲ್ಲ. ಅಲ್ಲಿ ಸಾಕ್ಷಾತ್ ದೂದ್ ಪೀರಾಮ್ ಬಾರದಿದ್ದರೆ ಈ ದಿನ ಭೂಮಿ ಮೇಲೆ ನಾನು ಬದುಕಿ ಉಳಿಯುತ್ತಿರಲಿಲ್ಲ. ನೆನೆದವರ ಮನದಾಗ ಕರೆದಾಗ ಬರುವ ನಮ್ಮ ಅಜ್ಜ ಪವಾಡ ಪುರುಷನೇ ಸರಿ. ಪವಾಡಗಳನ್ನೇ ಬರೆಯುತ್ತಾ ಹೇಳುತ್ತಾ ಹೋದರೆ ಮಹಾನ್ ಗ್ರಂಥವಾಗಿ ಮಾರ್ಪಾಡಾಗಿ ಇನ್ನೂ ಉಳಿದೀತು. ಆದ್ದರಿಂದ ನನಗಾದ ಇನ್ನೊಂದು ಚಿಕ್ಕ ನಿದರ್ಶನವನ್ನ ಇಲ್ಲಿ ನಿರೂಪಿಸುವೆ. ಅಣ್ಣಿಗೇರಿಯಿಂದ ನಮ್ಮ ಅಕ್ಕನ ಮಗಳು ಅಶ್ವಿನಿ, ಅವಳಿಗೆ 8 ವರ್ಷ. ಅವಳಿಗೆ ಬಲಗಾಲ ಪಾದದಲ್ಲಿ ನೋವು ಕಂಡಿತು. ವೈದ್ಯರಿಗೆ ತೋರಿಸಿದರೂ ಪ್ರಯೋಜನವಾಗಲಿಲ್ಲ. ಇಡೀ ಕಾಲೇ ಆನೆ ಆಕಾರಕ್ಕೆ ಮಾರ್ಪಟ್ಟಿತು. ಆಗ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೊನೆಗೆ ಅವಳ ಹಣೆ ಬರಹ ಏನೂ ಮಾಡೋಕ್ಕಾಗಲ್ಲ ಎಂದು ಸುಮ್ಮನಾಗಿದ್ದರು. ಆಕಸ್ಮಿಕವಾಗಿ ನಾನು ಅಣ್ಣಿಗೇರಿಗೆ ಹೋದಾಗ ಅವಳ ಪರಿಸ್ಥಿತಿ ಕಂಡು ಚಿಂತಾಜನಕವಾಯಿತು. ಚಿಕ್ಕ ಮಗು, ಅದು ಹೆಣ್ಣು ಮಗು. ಮುಂದೆ ಅವಳು ಅನ್ಯರಂತೆ ತನ್ನ ಬದುಕು ಹೇಗೆ ಸಾಗಿಸಬೇಕು? ಯಕ್ಷ ಪ್ರಶ್ನೆಯಾಯಿತು. ಕೂಡಲೇ ಜ್ಞಾಪಕಕ್ಕೆ ದೂದ್ ಪೀರಾಮ್ ಅಜ್ಜ ಬಂದ. ನೋಡಿ, ನಾನು ಈ ಹುಡುಗಿಗೆ ಕರೆದುಕೊಂಡು ಹೋಗಿ ಗುಣಪಡಿಸುತ್ತೇನೆ ಎಂದೆ. ಈ ಪೀಡೆ ತೊಲಗಿದರೆ ಸಾಕು ಎಂಬಂತೆ ಆಯಿತು. ಮೊದಲು ಕರೆದುಕೊಂಡು ಹೋಗಪ್ಪ, ಪುಣ್ಯ ಬರಲಿ ಎಂದರು. ನೇರವಾಗಿ ಆ ಹುಡುಗಿ ಕರೆದುಕೊಂಡು ಅಜ್ಜನ ದರ್ಗಾಕ್ಕೆ ಬಂದೆ. ಬಾವಿ ನೀರಿನಿಂದ ಸ್ನಾನ ಮಾಡಿಸಿ ಅಜ್ಜನ ಗದ್ದುಗೆಗೆ ಬಳಿ ಕೂಡ್ರಿಸಿದೆ. ಆಗ ಆ ಹುಡುಗಿಗೆ ಮೈಯಲ್ಲಿ ಗಾಳಿ ಬಂದು ಇಡೀ ಗದ್ದುಗೆ ಸುತ್ತ ಜೋರಾಗಿ ತಿರುಗಾಡ ಹತ್ತಿದಳು. ಎದ್ದು ನಡೆಯಲು ಬಾರದ ಆ ಹುಡುಗಿ ಓಡಾಡಲು ಪ್ರಾರಂಭಿಸಿದಳು. ಅಷ್ಟೇ ಅಲ್ಲ, ಉರ್ದು ಭಾಷೆಯಲ್ಲಿ ಮೈ ಜಾತು ನಾನಾ ಮುಜೆ ಮಾಫ್ ಕರೋ ಮೇರಾ ನಾಮ್ ಅಂತ ಈ ಹುಡುಗಿ ಅಂದ ಚಂದ ಕಂಡು ಇವಳನ್ನು ಮೂಲೆ ಗುಂಪು ಮಾಡಲು ಮೈಯಲ್ಲಿ ಸೇರಿದ್ದ ನಾನು ಮತ್ತೆ ಬರಲಾರೆ ಅಜ್ಜ ಎಂದು ಕೂಗುತ್ತಾ ಹೋಯಿತು. ಆಶ್ಚರ್ಯ, ಹುಡುಗಿಗೆ ಉರ್ದು ಭಾಷೆ ಬರುತ್ತಿರಲಿಲ್ಲ. ಸರಾಗವಾಗಿ ಉರ್ದು ಮಾತಾಡಿದಳು. ಕ್ರಮೇಣ ಆನೆ ಕಾಲುಗಳಾಗಿದ್ದ ಕಾಲುಗಳು ಬಾವು ಎಳೆದು ಸಹಜ ಸ್ಥಿತಿಗೆ ಬಂದವು. ಜೀವನದಲ್ಲಿ ಹುಟ್ಟಿ ಬಂದು ಏನೇನೋ ಕಂಡಿ, ಸಾಯೋದ್ರೊಳಗ ಬಂದು ದೂದ್ ನಾನ ಕಂಡಿ ಎಂಬಂತೆ ದೆವ್ವಕ್ಕೆ ದೆವ್ವನಾಗಿ, ಪಿಸಾಚಿಗೆ ಭಾವ ಪರವಶನಾಗಿ ಅಜ್ಜ ಎಂದಾಗ ಆ ಕೂಗಿಗೆ ಓಗೊಟ್ಟು ನಮ್ಮೆಲ್ಲರ ಮನೆ ತುಂಬುವ ಮಹಾಮಹಿಮ
ಚರಿತ್ರೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಕೋಮು ಸಾಮರಸ್ಯದ ಪುಲಿಗೆರೆಯ ಜನತೆ ಒಂದೇ ಕುಟುಂಬದ ಸದಸ್ಯರಂತೆ ಬಾಳು ಸಾಗಿಸಲು ದೂದನಾನರವರ ಶುಭಾಶೀರ್ವಾದವೇ ಕಾರಣವಾಗಿದೆ. ಅಜ್ಜನವರ ಸತ್ ಚರಿತ್ರೆ, ಅವರ ಅಪಾರ ಶಕ್ತಿ, ದಿವ್ಯ ಪರಂಪರೆ ಇಡೀ ನಾಡಿಗೆ ನಾಡೇ ಸಾರಿ ಹೇಳುತ್ತದೆ. ಸ್ನೇಹಿತರೆ, ಇಂಥ ಕಥೆಗಳು ನಿಮಗೆ ಕೇಳಲು ಮನಸ್ಸಿದ್ದರೆ ಕಮೆಂಟ್ ಮಾಡಿ.